ಎಲ್ಲಾಗಿದೆ? ಎಲ್ಲೂ ಇಲ್ಲ. ಅಲ್ಲೊಂದು ಈ ವಿಜೇಂದ್ರ ಆಗಿದ್ದಕ್ಕಿಂತ ಮುಂಚೆ ಭಾಳ ಕರೆಕ್ಟಾಗಿತ್ತಾ? ನೋಡಿ, ಒಂದು ಪೊಲಿಟಿಕಲ್ ಪಾರ್ಟಿ ಅಂದ ತಕ್ಷಣ ನೀವು ಕೋಲಾರದಲ್ಲಿ ಕಾಂಗ್ರೆಸ್ನವ್ರು ಬಡದಾಡಿದ್ರು. ಅವ್ರು ಸಭಾಧ್ಯಕ್ಷರಾಗಿದ್ರಲ್ಲ, ಅವ್ರ ಹೆಸರೇನು? ರಮೇಶ್ ಕುಮಾರ್ ಶಿಷ್ಯಂದ್ರು, ಬೇರೆ ಅಲ್ಲ, ಲಿಟ್ರಲಿ ಎಳೆದಾಡಿದ್ರು. ಭಾರತೀಯ ಜನತಾ ಪಾರ್ಟಿಲೂ ಚೂಚೂರು ಇದೆ. ಯಾಕೆಂದರೆ ನಾವೇನು 100% ಡಿಸಿಪ್ಲಿನ್ ಪಾರ್ಟಿ ನಾವು ಆಗಿದ್ವಿ ಒಂದು ಕಾಲದಲ್ಲಿ. ಈಗ ನಾವು ಬೆಳೆದಿದ್ದೇವೆ, ಎಲ್ಲ ಪಕ್ಷದವರು ನಮ್ಮ BJP ಬಂದು ಸೇರ್ತಾ ಇದ್ದಾರೆ. ಹಂಗಂದ ತಕ್ಷಣ ಹುಚ್ಚುಚ್ಚ ಆಡೋಕ್ಕೆ ಬಿಟ್ಟಿಲ್ಲ. ಅಲ್ಲೊಂಚೂರು ಇಲ್ಲೊಂಚೂರು ಇದ್ದರೆ ಅವ್ರು ಕರೆದು ರಿಪೇರಿ ಮಾಡ್ತೀವಿ. ಅದು ಬಡದಾಡ್ತೀಯಾರಲ್ಲ, ಅವ್ರು ರಿಪೇರಿ ಮಾಡೋರು ಯಾರು? ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ, ಬಾಯಿ ಬಂದಂಗೆ ಮಾತಾಡಬೇಡಿ, DK ಸುರೇಶ್ ಅವ್ರ ಹೇಳಿಕೆಯನ್ನು ನಾನು ಒಪ್ಪಲ್ಲ. ದಕ್ಷಿಣ ಭಾರತದ ರಾಜ್ಯಗಳನ್ನು ನಾವು ಬೇರೆ ರಾಷ್ಟ್ರವಾಗಿ ಕೇಳಂಥ ಪರಿಸ್ಥಿತಿ ಬರಬಹುದು ಅಂತ ಅವ್ರು ಹೇಳಿದ್ದನ್ನು ಖರ್ಗೆ ಒಪ್ಪಲ್ಲ ಅಂತ ಹೇಳ್ತಾರೆ, ಸಿದ್ದರಾಮಯ್ಯ ಒಪ್ಪಲ್ಲ ಅಂತ ಹೇಳ್ತಾರೆ. ಅವ್ರು ಸ್ವತಃ ಅಣ್ಣ DK ಶಿವಕುಮಾರ್ ತಮ್ಮನ್ನು ಬಿಟ್ಕೊಡಲ್ಲ. ಇದು ಅವ್ರ ಡಿಸಿಪ್ಲಿನ್ನು, ದೇಶದ ಬಗ್ಗೆ ಇರೋದು ಇಷ್ಟೇ. ಆದರೆ ಅಲ್ಲೊಂದು ಇಲ್ಲೊಂದು ನಮ್ಮಲ್ಲೂ ಬಗೆ ಪೂರಾ ಆಗೇ ಇಲ್ಲ ಅಂತ ನಾನು ಹೇಳಿಲ್ಲ, ನಾವು ಸರಿ ಮಾಡ್ತೀವಿ ಅದನ್ನು, ಏನೂ ಆಗಲ್ಲ. ಇವತ್ತು ನೋಡ್ರಿ, ದೇಶ ಜನ, ನಮ್ಮ ದೇಶದ ಜನ, ಅದು ಅಷ್ಟೇ ಅಲ್ಲ, ವಿಶ್ವದ ಜನ. ಪತ್ರಿಕೆಗಳು ನೋಡಿದೆ ನಾನು, ಲೋಕಸಭೆ ಚುನಾವಣೆ ಆದಮೇಲೆ ನಮ್ಮ ದೇಶಕ್ಕೆ ಬರೀ ಅಂತ ಅಂದ್ಕೊಂಡು ಎಲ್ಲ ಅನೇಕ ಮುಂದುವರೆದ ರಾಷ್ಟ್ರಗಳು ನರೇಂದ್ರ ಮೋದಿ ಕರೀತಾ ಇದ್ದಾರೆ. ಆ ಒಂದು ವಿಶ್ವಾಸ ಬೇರೆ ಬೇರೆ ರಾಷ್ಟ್ರಗಳಲ್ಲೇ ಇದ್ದರೆ, ಈ ದೇಶದಲ್ಲಿರುವಂಥ 140 ಕೋಟಿ ಜನರ ಭಾವನೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು, ಅಷ್ಟು ವಿಶ್ವಾಸದಲ್ಲಿದ್ದಾರೆ. ಮೋದಿ 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 ಅಂತ ಹೇಳ್ತಾ ಇರೋಂಥ ಸಂದರ್ಭದಲ್ಲಿ ಮೋದಿ ರಾಮ ಇದೆರಡೂ ಕೂಡ, ಅಂದರೆ ಒಂದು ಕಡೆ ಒಳ್ಳೆ ಆಡಳಿತ, ಇನ್ನೊಂದು ಕಡೆ ಧರ್ಮದ ಸಂಸ್ಕೃತಿ ಉಳಿಯೋದು, ಇದೆರಡೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ತುಂಬ ಅನುಕೂಲ ಆಗುತ್ತೆ. ನಾನು ಹೇಳಿದಂಗೆ 800 400 ಸ್ಥಾನಕ್ಕೂ ಹೆಚ್ಚು ಸ್ಥಾನ ನಾವು ಪಡಿತೇವೆ.